ಈಗ ಹೋಗ್ತಾ ಇದ್ದೇವೆ ಡಿ ಮಾರ್ಟ್ ಮತ್ತು ಸ್ವಲ್ಪ ಕೆಲಸ ಎಲ್ಲ ಉಂಟು, ಹೋಗಿ ಬಂದು ಮಾತಾಡ್ತೇನೆ. ಸ್ವಲ್ಪ ಡಿ ಮಾರ್ಟಲ್ಲಿ ಕೆಲಸ ಇದೆ, ಆಮೇಲೆ ತಮ್ಮ ಕೊಡಲಿಕ್ಕೆ ಇದೆ ನಮ್ಮ ಸಿಲಿಂಡರ್ ಇದ್ದು, ಆಮೇಲೆ ಫಾರಿಸ್ಗೆ ಡ್ರಾಪ್ಸ್ ಇದೆ. ಸೊ ತುಂಬ ಕೆಲಸ ಇದೆ, ಎಲ್ಲ ಹೋಗಿ ಮಾಡಿ ಬಂದು ಮಾತಾಡ್ತೇನೆ. ಬಾಯ್ ಬಾಯ್. कौन सा होना शू पेन कौन सा होना शू पेन कौन सा होना ओनोंदे ओनको योरोंदे ऊपर रख तेरा चप्पल ऊपर रख तेरा चप्पल ऊपर रख तेरा चप्पल ऊपर रख रे. ड्रॉप्स का यो लियो है चीटी का है हो दिन में खाने की चीज़ें तो मुश्किल है, खत्म हो गई. क्या दिन में खाने की चीज़ें तो मैं हम लोग पटबिद्री में लिए थे ना, वहाँ कम मिले था हम लोगों को. इधर 20 रुपये एक, वहाँ पटबिद्री में लिए थे ना, वहाँ 10 रुपये में एक पड़े. ಸೊ ನಾನೀಗ ಉದ್ಯಾವರ ಹೋಗ್ತಾ ಇದ್ದೀನಿ. ಫಸ್ಟ್ ಫಾರಿಸ್ಗೆ ಡ್ರಾಪ್ಸ್ ಕೊಡಲಿಕ್ಕೆ. ಇದು ತಿಂಗಳು ಡ್ರಾಪ್ಸ್ ಇರುತ್ತೆ ಉದ್ಯಾವರದಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ. ಯಾಕಂದರೆ ಅದು ಕೊಡೋದೊಂದು ಕಡ್ಡಾಯ ಏನೂ ಇಲ್ಲ, ಬೇಕಾದರೆ ಕೊಡ್ಬೋದು. ನಾನು ಕೊಡ್ತಾ ಇದ್ದೇನೆ. ಫಸ್ಟ್ ಮಂತಿಂದ 15 ಇಯರ್ಸ್ ತನಕ ಕೊಡಬೇಕು ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು ಅಂತ. ಸೊ ಅದು ಆಯುರ್ವೇದಿಕ್ ಅಲ್ವಾ, ಸೊ ಹಾಗೆ ತಿಂಗಳು ಇರುತ್ತೆ. ಯಾರಿಗಾದರೂ ಮಕ್ಕಳಿಗೆ ಕೊಡಬೇಕು ಅಂತ ಅನಿಸಿದರೆ ಇಲ್ಲಿಗೆ ಬಂದು ನೀವು ಕೊಡ್ಬೋದು. ನೆಕ್ಸ್ಟ್ ಮಂತ್ ಯಾವಾಗ ಅಂತ ನಾನು ನಿಮಗೆ ಹಾಕ್ತೇನೆ, ಈಗ ಡೀಟೇಲ್ಸ್ ಎಲ್ಲ ಹಾಕ್ತೇನೆ. ಸೊ ತುಂಬ ಒಳ್ಳೆಯದು, ಮಕ್ಕಳಿಗೆ ಜ್ವರ ಎಲ್ಲ ಬಂದರೆ ತಲೆಗೆ ಹತ್ತಲ್ಲ, ಮತ್ತು ಮಕ್ಕಳು ಪದೇ ಹುಷಾರು ಬೀಳದಾಗೆ ಅಂದರೆ ಬೀಳುವುದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಕೊಟ್ಟಿದ್ದೇನೆ ಡ್ರಾಪ್ಸ್. ಅವನಿಗೆ ಫಸ್ಟ್ ಮಂತಿಂದ ಕೊಡ್ತಾ ಇದ್ದೇನೆ. ಈಗ 2 ಇಯರ್ಸ್ ಕಂಪ್ಲೀಟ್ ಆಯಿತು ಅವನಿಗೆ. ನೋಡಿ, ನೆಕ್ಸ್ಟ್ ಮಂತ್ ಡಿಸೆಂಬರಲ್ಲಿ 8 ತಾರೀಕಿಗೂ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಇರುತ್ತೆ. ಸೊ ಅಲ್ಲಿ ಡ್ರಾಪ್ಸ್ ಕೊಟ್ಟು ಬಂದೆ ನಾನು. ಇವಾಗ ಸಿಲಿಂಡರಲ್ಲಿ ತಮ್ಮ ಕೊಡಲಿಕ್ಕೆ ಇತ್ತು, ಸೊ ಅಲ್ಲಿ ಕೊಟ್ಟ ಆಮೇಲೆ ಸೀದಾ ನಾನು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೇನೆ. ಸ್ವಲ್ಪ ಡಿ ಮಾರ್ಟ್ಗೆ ಕೆಲಸ ಇರಲಿಲ್ಲ, ಆದರೂ ನಾನಲ್ಲಿ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡ್ದೆ. ನನ್ನ ಹಸ್ಬೆಂಡ್ ಹೇಳಿದರು ಬೇಡ ಅಂತ, ಹೋದರೆ ನೀನು ಹಣ ಖಾಲಿ ಮಾಡ್ತೀಯ ಅಂತ ಹೇಳಿ. ಮತ್ತೆ ನನಗೆ ಅನಿಸಿದ್ದು ಸ್ವಲ್ಪ ಹೋಗಿ ಬರುವ ಅಂತ ಆಯಿತು. ಸೊ ನಾನು ಹೋದೆ ಅಲ್ಲಿಗೆ. ಸೊ ಹೋದ ನಂತರ ಏನಾಯಿತು ಅಂದರೆ ಅಲ್ಲಿ ಒಂದು 3500 ನನ್ನ ಹಸ್ಬೆಂಡಿದ್ದು ಅಮೌಂಟ್ ಖಾಲಿ ಮಾಡಿದೆ. ಯಾಕಂದರೆ ನಾನು ಬೇರೆದೆಲ್ಲ ವಸ್ತು ತಗೊಳ್ಳೋದಿಲ್ಲ, ಮನೆಗೆ ಬೇಕಾಗುವ ವಸ್ತುಗಳು. ನನಗೆ ತಿನ್ನೋಕ್ಕಿಂತ ಮತ್ತು ನನಗೆ ಬೇಕಾಗುವ ವಸ್ತುಗಳಿಗಿಂತ ನನಗೆ ಮನೆಗೆ ವಸ್ತು ತೆಗೆಯೋದಂದರೆ ತುಂಬ ಇಷ್ಟ. ಅದು ಯಾವುದು ಬೇಕಾದರೆ ಇರಲಿ. ಸ್ವಲ್ಪ ಡಬ್ಬಿ ಎಲ್ಲ ತೆಗಲಿಕ್ಕೆ ಇತ್ತು, ಸೊ ಅದಕ್ಕಾಗಿ ನಾನು ತೆಗ್ತಾ ಇದ್ದೆ. ನನಗೆ ನನ್ನ ಮಕ್ಕಳಿಗೂ ಅಷ್ಟೇ, ಅವರು ಬಟ್ಟೆ ಆಗಲಿ ಅವರಿಗೆ ತಿನ್ನಲಿಕ್ಕೆ ಹೋಟೆಲ್ಗೆ ಅದೆಲ್ಲ ತಗೊಳ್ಳೋದು ತಿನ್ನೋದು ಇಷ್ಟ ಅಲ್ಲ. ಮನೆಗೆ ಬೇಕಾದರೆ ಎಷ್ಟು ವಸ್ತು ಅದು ತಗೊಳ್ಳಿ ಅಮ್ಮ ಇದು ತಗೊಳ್ಳಿ ಅಂತ ಹೇಳ್ತಾರೆ, ನನ್ನ ಥರನೇ ಸೇಮ್ ಟು ಸೇಮು. ಸೊ ನಾನು ಅಷ್ಟೇ ತಿನ್ನೋದು ವಸ್ತು ಏನೂ ತಗೊಳ್ಳಿಲ್ಲ, ಬಟ್ ನನ್ನದು ಮನೆಗೆ ಬೇಕಾಗುವ ಡಬ್ಬಿಗಳಿತ್ತು, ಆದರೆ ಸ್ವಲ್ಪ ಬೇಕಿತ್ತಂತ ಹೇಳಿದೆ. ಸೊ ಹಾಗೆ ತೆಗೆದೆ. ಆಮೇಲೆ ಅಲ್ಲಿ ಫಾರಿಸ್ ಸ್ವಲ್ಪ ಅಳ್ತಾ ಇದ್ದ, ಸೊ ಅವನನ್ನು ಕರ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಅವನಿಗೆ ಐಸ್ ಕ್ರೀಮ್ ಕೊಟ್ಟುಬಿಟ್ಟೆ. ಅದು ತಿಂತಾ ಇದ್ದಾನೆ. ತುಂಬ ಪೋಖ್ರಿ ಮಾಡ್ತಾನೆ, ಎಲ್ಲರ ಹತ್ರ ಟಾಟಾ ಮಾಡೋದು ನಗುದು ಈ ಥರ ಮಾಡ್ತಾ ಇರ್ತಾನೆ. ನಾನು ಮನೆಗೆ ಬಂದು ಸ್ವಲ್ಪ ಕೀರ್ ಮತ್ತು ಪೂರಿ ಮಾಡಿದೆ. ನನ್ನ ಸಿಸ್ಟರ್ ಪ್ರೆಗ್ನೆಂಟ್ಸ್, ಅವಳಿಗೆ ತಿನ್ನಲಿಕ್ಕೆ ಸ್ವಲ್ಪ ಆಸೆ ಆಗ್ತಾಯಿದ್ದು ಅಂತ ಹೇಳ್ತಾ ಇದ್ಲು. ಸೊ ಅವತ್ತು ಹಸ್ಬೆಂಡ್ ರಜೆ ಮಾಡಿದ್ರಲ್ವ, ಸೊ ನನ್ನ ಹಸ್ಬೆಂಡ್ಗೂ ಇಷ್ಟ. ಸೊ ಅದಕ್ಕೆ ನಾನು ರೈಸ್ ಕೀರ್ ಮತ್ತು ಈ ಥರ ನೇವರಿ ಮಾಡಿದ್ದೆ. ಸೊ ಅದೆಲ್ಲ ನನ್ನ ಸಿಸ್ಟರ್ಸ್ನವರೆಲ್ಲ ಬಂದಿದ್ದರು, ಅದೆಲ್ಲ ತಿಂದು ಆಮೇಲೆ ತುಂಬಾ ಒಳ್ಳೆಯದಾಗಿತ್ತು. ನನಗೆ ಪೂರಿದ ಡಿಸೈನ್ ಎಲ್ಲ ಸರಿ ಮಾಡಲಿಕ್ಕೆ ಬರಲ್ಲ, ನನ್ನ ಹಸ್ಬೆಂಡ್ ಮಾಡಿ ಕೊಟ್ಟರು. ಅದರದ್ದು ನನ್ನದು ಪಾತ್ರೆ ಇಲ್ಲ ಡಿಸೈನ್ ಮಾಡೋದು. ಸೊ ಈ ಥರ ಫೋಲ್ಡ್ ಎಲ್ಲ ಮಾಡಿ, ಯಾಕಂದರೆ ಅದು ಪದೇ ಮಾಡ್ತಾಯಿದ್ರೆ ಒಳ್ಳೆಯದಾಗುತ್ತೆ, ಡಿಸೈನ್ ಕರೆಕ್ಟಾಗಿ ಬರುತ್ತೆ. ನಾವು ವರ್ಷಕ್ಕೊಮ್ಮೆ ಮಾಡೋದಲ್ವ, ಸೊ ಹಾಗಾಗಿ ಇದು ನಾನು ಇವತ್ತು ನನ್ನ ತಂಗಿಗೆ ಆಸೆ ಆಗಿತ್ತು ಅಂತ ಹೇಳಿದ್ಲು, ಅದಕ್ಕೆ ನಾನು ಆ ಥರ ಮಾಡಿದೆ. ಸ್ವಲ್ಪ ಸುಕ್ಕ ಪೂರಿ ಮಾಡಿದೆ. ಮತ್ತು ನೈಟ್ ಆಗುವಾಗ ನಾನು ಯಾವತ್ತು ರಾತ್ರಿಗೆ ಇಷ್ಟೆಲ್ಲ ನೆನೆಸಿಡ್ತೀನಿ. ಯಾಕಂದರೆ ಬಾದಾಮ್, ಪಿಸ್ತಾ, ಕಾಜು,
ಡ್ರೈ ಫ್ರೂಟ್ಸ್ ಎಷ್ಟು ಉಂಟು ಅದು, ಮತ್ತು ಇದು ಕಡಲೆ ಎಲ್ಲ ನಾನು ನೆನೆಸಿರ್ತೀನಿ, ಖಜೂರೆಲ್ಲ. ಯಾಕಂದರೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ಹಸ್ಬೆಂಡಿಗೆ ಸ್ವಲ್ಪ ತೆಗೆದು ತಿನ್ನಿಸುತ್ತೇನೆ. ನಮಾಜ್ಗೆ ಹೇಳ್ತಾರಲ್ವ 5:15 ಗಂಟೆಗೆ, ಆವಾಗ ನಾನು ತಿನ್ನಿಸುತ್ತೇನೆ. ಮತ್ತು 8 ಗಂಟೆಗೆ 7:15 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ. ತುಂಬ ಬೀಜಗಳು, ಸೂರ್ಯ ಬೀಜ ಮತ್ತು ಕಲ್ಲಿಂಗಡು, ಬಚ್ಚಂಗಾಯಿ ಬೀಜ, ಮತ್ತು ಕುಂಬಳಕಾಯಿ ಬೀಜ, ಆಮೇಲೆ ದ್ರಾಕ್ಷಿಗಳು 2 ಥರದ್ದು, ಕಪ್ಪು ಮತ್ತು ಇದು, ಆಮೇಲೆ ಖಜೂರು ಎಲ್ಲ ಉಂಟು. ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೋ ಅದೆಲ್ಲ ಅಷ್ಟೊಂದು ಮಿಕ್ಸ್ ಮಾಡಿ ಹಾಕಿದರೆ ನಾನು ತಂದು ಇಟ್ಟಿದ್ದೆ. ಸೊ ಮಣ್ಣಿನ ಪಾತ್ರೆಯಲ್ಲಿ ನೈಟ್ ಫುಲ್ ನೆನೆಸಿಡಿ. ಆಮೇಲೆ ಬೆಳಗ್ಗೆ ಎದ್ದು ಅದನ್ನು ಮಕ್ಕಳಿಗೆ, ದೊಡ್ಡವರಿಗೆ, ಅಥವಾ ನೀವು ಸಹ ತಿನ್ನಿ, ಸೊಂಟ ನೋವಿಗೆ, ಹೇರ್ಗೆ, ಮುಖಕ್ಕೆ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಮಕ್ಕಳಿಗೆ ಬೇಕರಿಯಿಂದ ಬೇಡದೆಲ್ಲ ವಸ್ತು ತೆಗೆದು ಕೊಡೋದು ತುಂಬ ಅಂದರೆ ತುಂಬ ಕಡಿಮೆ. ನನ್ನ ಹಸ್ಬೆಂಡ್ ಸ್ವಲ್ಪ ತೆಗೆದು ಕೊಡ್ತಾರೆ, ನಾನು ತುಂಬ ಬೈತೇನೆ. ಸೊ ಇದನ್ನೆಲ್ಲ ಕೊಟ್ಟರೆ ಅಮೌಂಟು ವೇಸ್ಟ್ ಆದರೂ ಪರವಾಗಿಲ್ಲ, ತುಂಬ ಒಳ್ಳೆಯದಲ್ಲ. ಸ್ವಲ್ಪ ಡ್ರೈ ಫ್ರೂಟ್ಸ್ಗೆ ಹಣ ಜಾಸ್ತಿ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಇದನ್ನೇ ತೆಗೆದು ಕೊಡಿ. ಸೊ ನಾನು ಇದು ಬ್ರಷ್ ಶೀಟ್ ತಗೊಂಡಿದ್ದೆ ಮೀಶೋ ಅಲ್ಲಿ, ತುಂಬ ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ. ಅದು ನಾನು ತೊಳೆದಿದ್ದೇನೆ, ಒಂದು 5-6 ಸತಿ ತೊಳೆದು ಆಮೇಲೆ ನಾನು ವಿಡಿಯೋ ಹಾಕ್ತಾ ಇದ್ದೇನೆ. ಯಾಕಂದರೆ ನಾನು ಆಲ್ರೆಡಿ ಒಂದು ಲಿಂಕ್ ಹಾಕಿದ್ದೆ ಬ್ರಷ್ ಶೀಟದ್ದು, ಬಟ್ ಅದು ಬ್ರಷ್ ಶೀಟ್ ತೊಳೆದ ನಂತರ ಒಳ್ಳೆ ಇರಲಿಲ್ಲ. ಸೊ ನನಗೆ ತುಂಬ ಫೀಲ್ ಆಯಿತು, ನನ್ನ ಥರನೇ ಬೇರೆಯವರು ಹಣ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ಅದನ್ನು ತಗೊಳ್ಬೇಡಿ. ಸೊ ಇದನ್ನು ತಗೊಳ್ಳಿ, ತುಂಬ ಒಳ್ಳೆ ಉಂಟು. ನಾನು 3-4 ಸತ್ತು ತೊಳೆದಿದ್ದೇನೆ. ಸೊ ಇದು ಅಂದರೆ ಬೆಡ್ಶೀಟ್ ಅಂದರೆ ಫುಲ್ಲು ಸ್ಟಿಚಬಲ್ ಬೆಡ್ಶೀಟ್, ಅಂದರೆ ಕಾಟನ್, ಸೈಡಲ್ಲಿ ಸ್ಟಿಚಬಲ್ ಇರುತ್ತೆ. ಅಂದರೆ ಬೆಡ್ಡಿನ ಕೆಳಗಡೆ ಕವರ್ ಮಾಡಿ ಹಾಕಬೇಕು, ಆವಾಗ ಕೆಳಗೆ ಇಳಿಯುವುದಿಲ್ಲ. ಸೊ ನಾನು ಮತ್ತೆ 3 ತಗೊಂಡಿದ್ದೇನೆ. ಇದೊಂದು ನಾನು ನಿಮಗೆ ಹಾಕಿ ತೋರಿಸಿದ್ದೇನೆ. ಸೊ ಮತ್ತೊಂದು ನಾನು ನಿಮಗೆ ಹಾಕಿ ತೋರಿಸ್ತೇನೆ ಯಾವ ಥರ ಬರುತ್ತೆ ಅಂತ ಹೇಳಿ. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಕಲರ್ ಸಹ ಹೋಗಲಿಲ್ಲ, ಅಥವಾ ಪ್ಯೂರ್ ಕಾಟನ್ ಆಗಿದೆ ನೋಡಿ. ಆಮೇಲೆ ಇದನ್ನು ತಗೊಂಡಿದ್ದು ನೋಡಿ, ಸೇಮ್ ಟು ಸೇಮ್, ಮತ್ತು ಕಲರ್ ಮಾತ್ರ ಚೇಂಜ್. ಈ ಥರ ಎಲಾಸ್ಟಿಕ್ ಇದೆ ಸೈಡಲ್ಲಿ, ಅಂದರೆ ಬೆಡ್, ನಾವೀಗ ಬೆಡ್ ಮೇಲೆ ಹತ್ತುವಾಗ ಕೆಳಗೆ ಬೀಳುತ್ತೆ ಅಂತ ಹೇಳಿ. ಸೊ ಆಮೇಲೆ ನಾನು ಫಸ್ಟ್ ಟೈಮ್ ಈ ಥರ ಬೆಡ್ಶೀಟ್ ಯೂಸ್ ಮಾಡೋದು. ಯಾಕಂದರೆ ನಾನು ಯೂಸ್ ಮಾಡ್ತಾಯಿದ್ದೆ ಫುಲ್ಲು ಬೆಡ್ಶೀಟ್ ಯೂಸ್ ಮಾಡ್ತಾಯಿದ್ದೇನೆ. ಯಾಕಂದರೆ ನಾನು ಬೆಡ್ ಕೆಳಗಡೆ ಅಂದರೆ ಅಂತ ಹೇಳೋದು, ಬೆಡ್ ಕೆಳಗಡೆ ಇದು ಇಡ್ತಾಯಿದ್ದೆ, ಬಾಲ್ದಿ ಎಲ್ಲ, ಮಕ್ಕಳ ಡ್ರೆಸ್ ಎಲ್ಲ, ಅದು ಹೊರಗಡೆ ಕಾಣುತ್ತಲ್ಲ, ನನಗೆ ಬೆಡ್ರೂಮ್ ಸರಿ ಕಾಣೋದಿಲ್ಲ ಅಂತ ಹೇಳಿ, ಶೋ ಆಗೋದಿಲ್ಲ ಅಂತ ಹೇಳಿ ನಾನು ಅದು ಇರ್ತಾ ಇರಲಿಲ್ಲ. ಸೊ ಈಗ ನಾನೇನು ಮಾಡಿದೆ, ಬೆಡ್ ಕೆಳಗಡೆದ ಬಾಲಿ ತೆಗೆದು ಕಬ್ಬಟ್ಟಲ್ಲಿ ಬಟ್ಟೆ ಎಲ್ಲ ಮಡಚಿಟ್ಟೆ. ಆಮೇಲೆ ಬೆಡ್ ಕೆಳಗಡೆ ಏನೂ ಇಡೋದಿಲ್ಲ. ಸೊ ಖಾಲಿ ಒಂದು ಬೆಡ್ ಮಾತ್ರ ಇಟ್ಟಿದ್ದೇನೆ. ಸೊ ಈಗ ನನಗೆ ಈ ಬ್ರಷ್ ಶೀಟ್ ಆಯಿತು ಅಂತ ಮನಸ್ಸಿಗೆ ಆಯಿತು, ತುಂಬ ಒಳ್ಳೆ ಉಂಟು. ನಾನು ಆಲ್ರೆಡಿ ತೊಳೆದು ಆಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ, 2 ಸತಿ ಯೂಸ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೇನೆ. ನಂತರನೇ ಫಸ್ಟ್ ನಾನು ತೆಗೆದಿದ್ದೆ ಬ್ರಷ್ ಶೀಟ್, ಅದು ನಿಮಗೆಲ್ಲ ತೋರಿಸಿದೆ ಒಳ್ಳೆ ಉಂಟಂತ ಹೇಳಿ. ಬಟ್ ತೊಳೆದ ನಂತರ ಗೊತ್ತಾಯಿತು ಅದು ಒಳ್ಳೆ ಇರಲಿಲ್ಲ ಅಂತ ಹೇಳಿ. ನೋಡಿ, ಇದು ಮತ್ತೊಂದು ನಾನು ಬೆಡ್ಡಿಗೆ ಹಾಕಿದ್ದೇನೆ. ಇದರ ಕೆಳಗಡೆ ಒಂದು ಪ್ಲಾಸ್ಟಿಕ್ ಹಾಕಿದ್ದೇನೆ. ಯಾಕಂದರೆ ನನಗೆ ಚಿಕ್ಕ ಮಗುವಿದೆ ಅಲ್ವಾ, ಒಂದೊಂದು ಸತಿ ಹೇಳಿಕ್ಕಾಗೋದಿಲ್ಲ, ಮಕ್ಕಳು ಮೂತ್ರ ಎಲ್ಲ ಮಾಡ್ತಾರೆ, ಅಥವಾ ನೀರು ಹೋಗಿ ಹಾಕ್ತಾನೆ ಅವನು ಬೆಡ್ ಮೇಲೆ. ಅದಕ್ಕೆ ನಾನು ಕೆಳಗಡೆ ಎಂತ ಹೇಳೋದಪ್ಪ, ಪ್ಲಾಸ್ಟಿಕ್ ಹಾಕಿದ್ದೇನೆ. ಸೊ ಹಾಗೆ ನೋಡಿ ಯಾವ ಥರ ಕಾಣ್ತಾ ಇದೆ, ತುಂಬ ಒಳ್ಳೆ ಲುಕ್ಕು ಕಾಣ್ತದೆ. ನನ್ನ ಬೆಡ್ರೂಮ್ಗೆ ತುಂಬಾ ಒಳ್ಳೆ ಕಾಣ್ತದೆ, ಯಾಕಂದರೆ ಅದು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಮತ್ತು ತುಂಬ ಒಳ್ಳೆಯೂ ಕಾಣುತ್ತೆ. ಸೊ ಆಮೇಲೆ ನಾನು AC ತೆಗೆದಿದ್ದೇನೆ, ಫಿಟ್ ಮಾಡಿ ನಿಮಗೆ ತೋರಿಸ್ತಾ ಅಲ್ವ ಯಾವ ಥರ ಕಾಣುತ್ತೆ ನನ್ನ ಬೆಡ್ರೂಮ್ಗೆ ಬ್ರಷ್ ಶೀಟ್ ಮತ್ತು AC ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ಇದು ತುಂಬ ಒಳ್ಳೆ ಇದೆ ಕ್ವಾಲಿಟಿ. ನಾನು ಇದ್ರನ್ನ ಲಿಂಕ್ ನಿಮಗೆ ಹಾಕ್ತೇನೆ, ಬೇಕಾದರೆ ಹೇಳಿ ಕಮೆಂಟಲ್ಲಿ, ನಾನು ಲಿಂಕ್ ಕೊಡ್ತೇನೆ. ಮೀಶೋಯಿಂದ ತಂದದ್ದು. ಸೊ ಈ ಥರ ನಮ್ಮ ಸೋಪು ಕಡೆ ಹಿಂದೆ ಹಾಕಿದ್ದೇನೆ ನೋಡಿ, ಇದರ ಸೋಪಾಗಾಗಿ. ಸೊ ಈ ಥರ ಇಟ್ಟಿದ್ದೇನೆ, ಯಾರಿಗಾದರೂ ಬೇಕಾದರೆ ತಗೊಳ್ಬೋದು, ಮುಸ್ಲಿಮ್ಸ್ನವರಿಗೆ. ಸೊ ನಾನು ಅದರ ಲಿಂಕ್ ಹಾಕ್ತೀನಿ. ಕಿಚನ್ನಲ್ಲಿ ಸಹ ಇಟ್ಟಿದ್ದೇನೆ. ಸೊ ಇದು ಸಹ ಅಷ್ಟೇ, ಇದರ ಲಿಂಕ್ ನಾನು ಹಾಕ್ತೇನೆ, ನಿಮಗೆ ಬೇಕಾದರೆ ಹೇಳಿ, ನಾನು ಲಿಂಕ್ ನಿಮಗೆ ಹಾಕ್ತೇನೆ. ಸೊ ಇದು ನಾನು ಕಿಚನ್ನಲ್ಲಿ ಇಟ್ಟಿದ್ದೇನೆ.